ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಅನಕೊಂಡಾ ಇನ್ಸ್ಟಾಲ್ ಮಾಡಿದ ತಕ್ಷಣನೇ ಜುಪಿಟರ್ ಹೇಗೆ ಓಪನ್ ಮಾಡಬೇಕು ಅಂತ ನೋಡೋಣ. ಅನಕೊಂಡಾ ಇನ್ಸ್ಟಾಲ್ ಆಗಿದೆಯೋ ಇಲ್ಲೋ ಅಂತ ಹೇಗೆ ಚೆಕ್ ಮಾಡಬೇಕು ಅಂದ್ರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸ್ಟಾರ್ಟ್ ಬಟನ್. ಈ ಸ್ಟಾರ್ಟ್ ಬಟನ್ ಇಲ್ಲಿ ಇರುತ್ತಲ್ಲ. ಸೊ ಈ ಸ್ಟಾರ್ಟ್ ಬಟನ್ ನೀವು ನೋಡಿದಾಗ ಇದರಲ್ಲಿ ನಿಮ್ಮ ಹತ್ರ ಸ್ಟಾರ್ಟ್ ಬಟನ್ ಇದ್ರೆ ಆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಸಜೆಸ್ಟೆಡ್ ಅಂತ ಇರುತ್ತಲ್ಲ, ಅದರಲ್ಲಿ ಆಲ್ಫಾಬೆಟಿಕಲಿ ನಿಮಗೆ ಫೋಲ್ಡರ್ ಸಿಗುತ್ತೆ. ಈ ಫೋಲ್ಡರ್ಸ್ ಅಲ್ಲಿ ಅನಕೊಂಡಾ ಅಂತ ಒಂದು ಫೋಲ್ಡರ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಅನಕೊಂಡಾ ಫೋಲ್ಡರ್. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸಾಕಷ್ಟು ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಒಂದು ಆಪ್ಷನ್ ಇರುತ್ತೆ ಅನಕೊಂಡಾ ಪ್ರಾಂಪ್ಟ್ ಅಂತ. ಸೊ ಈ ಅನಕೊಂಡಾ ಪ್ರಾಂಪ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ತರ ಓಪನ್ ಆಗುತ್ತೆ. ಇದರಲ್ಲಿ ನೀವು ಜುಪಿಟರ್ ನೋಟ್ಬುಕ್ ಅಂತ ಟೈಪ್ ಮಾಡಬೇಕು. ಜುಪಿಟರ್ ನೋಟ್ಬುಕ್ ಅಂತ ಟೈಪ್ ಮಾಡಿ ಎಂಟರ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಈ ಎಂಟರ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಜುಪಿಟರ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಜುಪಿಟರ್ ನೋಟ್ಬುಕ್ ಈ ತರ ಟೈಪ್ ಮಾಡಿ ನಿಮಗೆ ಎಂಟರ್ ಬಟನ್ ಕ್ಲಿಕ್ ಮಾಡಬೇಕು. ಎಂಟರ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣನೇ ಅದು ಸ್ವಲ್ಪ ಟೈಮ್ ತಗೊಂಡು ನಿಮಗೆ ಜುಪಿಟರ್ ನೋಟ್ಬುಕ್ ಅನ್ನು ಓಪನ್ ಮಾಡುತ್ತೆ. ಈ ತರ ನಿಮಗೆ ಅಪ್ಡೇಟ್ ಅಂತ ತೋರಿಸುತ್ತೆ. ಅಪ್ಡೇಟ್ ಅಂತ ತೋರಿಸುತ್ತಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಿಮಗೆ ಎಲ್ಲ ಲಿಂಕ್ ಅನ್ನ ಕೊಡುತ್ತದು. ಆ ಲಿಂಕ್ ಅಲ್ಲಿ ನೀವು ನೋಡ್ತಾ ಹೋದ್ರೆ ಇದರಲ್ಲಿ ಲೋಕಲ್ ಹೋಸ್ಟ್ ಅಂತ ನೋಡ್ತಾ ಇದ್ರಲ್ಲಿ, ಇಲ್ಲಿ ಈ ಲೋಕಲ್ ಹೋಸ್ಟ್ ಅಂದ್ರೆ ನಿಮ್ಮ ಕಂಪ್ಯೂಟರ್ ಮೇಲೆನೆ ಆ ಸರ್ವರ್ ರನ್ ಆಗ್ತಾ ಇರುತ್ತೆ. ಓಕೆ, ಈ ಲಿಂಕ್ ನೀವು ಕಾಪಿ ಪೇಸ್ಟ್ ಮಾಡಿದ್ರು ಕೂಡ ಅದು ಓಪನ್ ಆಗುತ್ತೆ. ಅಲ್ಲದೆ ಅದು ಆಟೋಮೆಟಿಕ್ ಆಗಿ ಕೂಡ ಓಪನ್ ಆಗುತ್ತೆ. ಯಾವ್ದು ನಿಮ್ದು ಡಿಫಾಲ್ಟ್ ಬ್ರೌಸರ್ ಇರುತ್ತಲ್ಲ, ಆ ಡಿಫಾಲ್ಟ್ ಬ್ರೌಸರ್ ಅಲ್ಲಿ ಈ ತರ ಓಪನ್ ಆಗುತ್ತೆ. ಈ ತರ ಓಪನ್ ಆದ ತಕ್ಷಣ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇವೆಲ್ಲ ನನಗೆ ಸಿ ಡ್ರೈವ್ ಅಲ್ಲಿರೋ ಫೋಲ್ಡರ್ಸ್ ಮತ್ತೆ ಫೈಲ್ಸ್. ಇದರಲ್ಲಿ ಫಸ್ಟ್ ಫೈಲ್ ಹೇಗೆ ಕ್ರಿಯೇಟ್ ಮಾಡಬೇಕು? ಫಸ್ಟ್ ಫೈಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ನ್ಯೂ ಅಂತ ಇರುತ್ತಲ್ಲ, ಇಲ್ಲಿ ನ್ಯೂ ಆಪ್ಷನ್ಗೆ ಹೋಗ್ಬೇಕು. ಸೊ ಇಲ್ಲಿ ನ್ಯೂ ಅಂತ ಇದೆಯಲ್ಲ, ಈ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಪ್ಷನ್ ಕೊಡುತ್ತೆ. ಏನೇನ್ ಫೋಲ್ಡರ್ ಮಾಡಬೇಕು, ಫೈಲ್ ಮಾಡಬೇಕು, ಟರ್ಮಿನಲ್ ವಿಂಡೋ ಕ್ರಿಯೇಟ್ ಮಾಡಬೇಕು, ಅಥವಾ ಪೈಥಾನ್ 3 IPY ಕರ್ನಲ್ ಫೈಂಡ್ ಮಾಡಬೇಕು. ಸೊ ಇದಂದ್ರೆ ಇದು ಒಂದು ಫೈಲ್, ಇದು ನಮ್ದು ಪೈಥಾನ್ ಫೈಲ್. ಸೊ ಈ ಜುಪಿಟರ್ ಇಲ್ಲಿ ಫೈಲ್ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಜುಪಿಟರ್ ನೋಟ್ಬುಕ್ ತರ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದಾರಲ್ಲ, ಇದರಲ್ಲಿ ಒಂದೊಂದಾಗಿ ವಿಶ್ಲೇಷಣೆ ಮಾಡ್ಕೊಂಡು ಹೋಗೋಣ. ಸೊ ಏನಿದು, ಇದು ಸ್ಕ್ವೇರ್ ಬಾಕ್ಸ್ ನೋಡ್ತಾ ಇದ್ರಲ್ಲ, ಇದು ಏನಿದು? ಇದನ್ನ ನಾವು ಸೆಲ್ ಅಂತ ಕರಿತೀವಿ. ಸೊ ಈ ಸೆಲ್ ಅಲ್ಲಿ ಏನ್ ಮಾಡ್ಬೋದು? ನಾವು ಕೋಡ್ ಅನ್ನ ಬರಿಬಹುದು. ಹಾಗೆ ನಾವು ಏನಾದ್ರೂ ಡಾಕ್ಯುಮೆಂಟೇಶನ್ ಮಾಡ್ಬೇಕಂದ್ರೆ ಡಾಕ್ಯುಮೆಂಟೇಶನ್ ಕೂಡ ಮಾಡ್ಬೋದು. ಓಕೆ, ಸೊ ಹೇಗೆ ಮಾಡ್ಬೇಕು? ಇದಕ್ಕೆ ನಮಗೆ ಆಪ್ಷನ್ಸ್ ಇದೆ. ಇಲ್ಲಿ ಏನೇನು ಆಪ್ಷನ್ಸ್ ಇದೆ ನೋಡಿ, ರನ್ ಅಂತ ಇದೆ, ಮತ್ತೆ ಇಲ್ಲಿ ಕೋಡ್ ಅಂತ ಏನೋ ಒಂದು ಸೆಟ್ಟಿಂಗ್ ಇದೆ ಅಲ್ವಾ? ಈ ಕೋಡ್ ಅಂತ ಸೆಟ್ಟಿಂಗ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ನೋಡ್ಬೋದು, ಇಲ್ಲಿ ಮಾರ್ಕ್ ಡೌನ್ ಅಂತ ಆಪ್ಷನ್ ಇದೆ, ಕೋಡ್ ಅಂತ ಆಪ್ಷನ್ ಇದೆ, ರಾ NB ಇದೆ, ಹೆಡಿಂಗ್ ಇದೆ ಅಲ್ವಾ? ಸೊ ಏನಿದು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾನು ಕೋಡ್ ಅಂತ ಇಟ್ರೆ ಏನಾಗುತ್ತೆ ಅಂತ ನೋಡೋಣ. ಈ ಕೋಡ್ ಅಂತ ಇಟ್ರೆ ನಾನಿಲ್ಲಿ 5+5 ಅಂತ ಬರ್ದೆ ಅನ್ಕೊಳ್ಳಿ. ಈ 5+5 ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಆಡ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ. ಸೊ ಇದನ್ನ ನಾನು ರನ್ ಮಾಡಬೇಕು, ಈ ಸೆಲ್ ಅನ್ನ ರನ್ ಮಾಡ್ಬೇಕು, ಈ ಕೋಡ್ ಅನ್ನ ರನ್ ಮಾಡ್ಬೇಕಂದ್ರೆ ನಾನಿಲ್ಲಿ ರನ್ ಬಟನ್ ಇದೆಯಲ್ಲ, ಈ ರನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ರನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನನಗಿಲ್ಲಿ ಔಟ್ಪುಟ್ ಬರುತ್ತೆ. ಇದನ್ನ ನಾವು ಔಟ್ಪುಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಲೈನ್ ಅಂತ ನೋಡ್ತಾ ಇದ್ರಲ್ಲ, ಇಲ್ಲಿ ಒಂದು ನಂಬರ್ ತೋರಿಸಿರುತ್ತೆ. ಈ ನಂಬರ್ ಏನ್ ಹೇಳುತ್ತೆ ಅಂದ್ರೆ ಎಕ್ಸಿಕ್ಯೂಷನ್ ಆಗಿದೆಯೋ ಇಲ್ಲೋ ಅಂತ ಹೇಳುತ್ತೆ ಇದು. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಎಂಟಿ ಇದೆ. ಎಂಟಿ ಇದ್ರೆ ಅಂದ್ರೆ ಖಾಲಿ ಇದೆ. ಖಾಲಿ ಇದ್ರೆ ಅರ್ಥ ಈ ಸೆಲ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂತ. ಓಕೆ, ನಂಬರ್ ಬಂದಿದ್ರೆ ಈ ಸೆಲ್ ಎಕ್ಸಿಕ್ಯೂಟ್ ಆಗಿದೆ ಅಂತ. ಓಕೆ, ನಾನಿಲ್ಲಿ ಮುಂದೆ ಈ ಸೆಲ್ ಅಲ್ಲಿ ನಾನು ಡಾಕ್ಯುಮೆಂಟೇಶನ್ ಬರಿಬೇಕಾಗುತ್ತೆ. ಏನೋ ಒಂಥರ ಈ ಕೋಡ್ ಏನ್ ಹೇಳ್ತಿದೆ ಅಂತ ನಾನಿಲ್ಲಿ ಬರಿಬೇಕು. ಅದ್ ಬರಿಬೇಕಂದ್ರೆ ಏನ್ ಮಾಡ್ಬೇಕು? ನನಗೆ ಈ ಕೋಡ್, ಇದು ನಾನು ಬರೀತಿರೋದು ಕೋಡ್ ಅಲ್ಲ ಅಲ್ವಾ? ಅದಕ್ಕೆ ನಾನೇನ್ ಮಾಡ್ಬೇಕು? ಇಲ್ಲಿ ಕೋಡ್ಗೆ ಹೋಗ್ಬೇಕು. ಈ ಆಪ್ಷನ್ ಅಲ್ಲಿ ಮಾರ್ಕ್ ಡೌನ್ ಅಂತ ಕ್ಲಿಕ್ ಮಾಡಬೇಕು. ಮಾರ್ಕ್ ಡೌನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಲೈನ್ ಅನ್ನೋದು ಹೊರಟೋಯ್ತು. ಓಕೆ, ಅದೀಗ ಕೋಡ್ ಸೆಲ್ ಅಲ್ಲ, ಅದು ಮಾರ್ಕ್ ಡೌನ್ ಸೆಲ್. ಮಾರ್ಕ್ ಡೌನ್ ಅಂದ್ರೆ ನಾನೇನ್ ಮಾಡ್ಬೋದು? ನಾನೇನಾದ್ರೂ ಡಾಕ್ಯುಮೆಂಟೇಶನ್ ಮಾಡ್ಬೋದು. ಫಸ್ಟ್ ನಾನು ಹೆಡಿಂಗ್ ಹೇಗೆ ಬರಿಬೇಕು ಅಂತ ನೋಡೋಣ. ಹೆಡಿಂಗ್ ಬರಿಬೇಕಂದ್ರೆ ನಾನು ಹ್ಯಾಶ್ ಸಿಂಬಾಲ್ ಯೂಸ್ ಮಾಡಬೇಕು. ಹ್ಯಾಶ್ ಸಿಂಬಾಲ್ ಯೂಸ್ ಮಾಡಿ ನಂದು ಹೆಡಿಂಗ್ ಬರಿಬೇಕು.
ಹೆಡಿಂಗ್ ಅಂತ ಬರೆದ್ರೆ ಅದು ಫಸ್ಟ್ ಹೆಡಿಂಗ್ ಆಗುತ್ತೆ. ಸೊ ಈ ಸೆಲ್ ಅನ್ನ ರನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನಾನು ರನ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕು ಅಲ್ವಾ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಹೆಡಿಂಗ್ ಆಯ್ತು. ಓಕೆ, ಅದೇ ತರ ನಾನು ಸಬ್ ಹೆಡಿಂಗ್ ಬರಿಬೇಕಂದ್ರೆ ಮತ್ತೆ ನಾನು ಇದನ್ನ ಮಾರ್ಕ್ ಡೌನ್ ಮಾಡಿ ಇಲ್ಲಿ ನೆಕ್ಸ್ಟ್ ಸಬ್ ಹೆಡಿಂಗ್ ಬರಿಬೇಕಂದ್ರೆ ನಾನು ಡಬಲ್ ಸ್ಟಾರ್ ಕೊಡ್ಬೇಕು. ಇದು ಸಬ್ ಹೆಡಿಂಗ್. ಓಕೆ, ಇದನ್ನ ರನ್ ಮಾಡ್ಬೇಕಂದ್ರೆ ಮತ್ತೆ ಇಲ್ಲಿ ರನ್ ಬಟನ್ ಕ್ಲಿಕ್ ಮಾಡ್ಬೋದು. ಓಕೆ, ಸೊ ಈ ತರ ಪ್ರತಿ ಬಾರಿ ನೀವು ರನ್ ಮಾಡಿದ್ರೆ ಅದು ಲಾಸ್ಟ್ ಸೆಲ್ ಇದ್ರೆ ಪ್ರತಿ ಬಾರಿ ನಿಮಗೆ ಹೊಸ ಸೆಲ್ ತಾನೇ ಕ್ರಿಯೇಟ್ ಆಗುತ್ತೆ. ಓಕೆ, ನನಗೆ ಸಪೋಸ್ ಇನ್ ಬಿಟ್ವೀನ್ ಇಲ್ಲಿ ನನಗೆ ಮತ್ತೊಂದು ಸೆಲ್ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಳ್ಳಿ ಇದ್ರ ಮುಂಚೆ. ಓಕೆ, ಇದ್ರ ಮುಂಚೆ ಸೆಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಇಲ್ಲಿ ಸೆಲ್ಗೆ ಹೋಗ್ಬೇಕು, ಇಲ್ಲಿ ಇನ್ಸರ್ಟ್ ಹೋಗ್ಬೇಕು. ಇನ್ಸರ್ಟ್ ಅಂತ ಇದೆಯಲ್ಲ, ಇನ್ಸರ್ಟ್ ಅಲ್ಲಿ ಹೋಗಿ ಇಲ್ಲಿ ಇನ್ಸರ್ಟ್ ಸೆಲ್ ಅಬೋವ್ ಅಂತ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ಇನ್ಸರ್ಟ್ ಸೆಲ್ ಅಬೋವ್ ಅಂದ್ರೆ ಮೇಲ್ಗಡೆ ನನಗೆ ಸೆಲ್ ಕ್ರಿಯೇಟ್ ಆಯ್ತು. ಬಟ್ ಇದು ಕೋಡ್ ಸೆಲ್ ಇರುತ್ತೆ ಯಾವಾಗ್ಲೂ. ಬೈ ಡಿಫಾಲ್ಟ್ ಅದು ಕೋಡ್ ಸೆಲ್ ಇರುತ್ತೆ. ನನಗೆ ಇದು ಮಾರ್ಕ್ ಡೌನ್ ಮಾಡ್ಬೇಕಂದ್ರೆ ನಾನು ಮಾರ್ಕ್ ಡೌನ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾನೇನ್ ಬರಿಬಹುದು, ಐ ಆಮ್ ಲರ್ನಿಂಗ್ ಪೈಥಾನ್. ಓಕೆ, ಸೊ ಇದನ್ನ ನಾನು ರನ್ ಮಾಡಿದ್ರೆ ಈ ತರ ನನಗೆ ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಸೊ ಈ ರೀತಿ ನಾವು ಕೋಡ್ ಸೆಲ್ ಅನ್ನ ಅಥವಾ ಮಾರ್ಕ್ ಡೌನ್ ಸೆಲ್ ಅನ್ನ ಯೂಸ್ ಮಾಡಬಹುದು. ಹಾಗೆ ನಾನು ಸಬ್ ಹೆಡಿಂಗ್ ಅನ್ನ ಎಷ್ಟು ಮಾಡಬಹುದು ಅಂದ್ರೆ, ನಾನು ನಂಬರ್ ಆಫ್ ಸ್ಟಾರ್ಸ್ ನಂಬರ್ ಆಫ್ ಹ್ಯಾಶ್ ಎಷ್ಟು ಹಾಕ್ತೀನಲ್ಲ ಅಷ್ಟು ನಿಮಗೆ ಸಣ್ಣದಾಗಿ ಆಗ್ತಾ ಹೋಗುತ್ತೆ ಫಾಂಟ್ ಸೈಜ್. ಇಲ್ಲಿ ನಾನು 3 ಕೊಟ್ರೆ ಇಷ್ಟು ಸೈಜ್ ಆಗುತ್ತೆ, ಅದೇ 4 ಕೊಟ್ರೆ ಇಷ್ಟು ಸೈಜ್ ಆಗುತ್ತೆ, 5 ಕೊಟ್ರೆ ಇಷ್ಟು ಸೈಜ್ ಆಗುತ್ತೆ, 6 ಕೊಟ್ರೆ ಇಷ್ಟು ಸೈಜ್ ಆಗುತ್ತೆ. ಸೊ ನಾವ್ ಇಲ್ಲಿ ನೋಡ್ತಾ ಇದೀವಲ್ಲ, ಇದು ನಮ್ದು ಮ್ಯಾಕ್ಸಿಮಮ್ ಸೈಜ್. ಓಕೆ, 6ರ ಮೇಲೆ ನೀವು ಕೊಡಕ್ ಹೋದ್ರೆ ಅದು ಬ್ಲಾಕ್ ಆಗುತ್ತೆ, ಅಂದ್ರೆ ಅದು ಹೆಡಿಂಗ್ ತರ ತಗೊಳಲ್ಲ. ಓಕೆ, ಇದು ಲಾಸ್ಟ್ ಸಬ್ ಹೆಡಿಂಗ್, ಸೈಜ್. ಓಕೆ, ಸೊ ಇದನ್ನ ರನ್ ಮಾಡಿದ್ರೆ ಈ ತರ ರನ್ ಆಗುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಶಾರ್ಟ್ ಕಟ್ಸ್ ಇದೆ. ಏನ್ ಶಾರ್ಟ್ ಕಟ್ಸ್? ಓಕೆ, ಸೊ ನಾನು ಕೋಡ್ ಸೆಲ್ ಹಾಕಿದ್ನಲ್ಲ, ಸೆಲ್ ಇನ್ಸರ್ಟ್ ಮಾಡ್ಬೇಕಂದ್ರೆ ಇನ್ಸರ್ಟ್ ಅಬೋವ್, ಇನ್ಸರ್ಟ್ ಬಿಲೋ, ಈ ತರ ಮತ್ತೆ ರನ್. ಓಕೆ, ಸೊ ಕೋಡ್ ಸೆಲ್ ಮಾಡಬೇಕು ಅಥವಾ ನನಗೆ ಮಾರ್ಕ್ ಡೌನ್ ಮಾಡಬೇಕು, ಇದೆಲ್ಲ ಮಾಡೋಕೆ ನನಗೆ ಮ್ಯಾನ್ಯುಯಲ್ ಆಗಿ ಮಾಡೋಕೆ ಒಂದೊಂದ್ಸತಿ ಕಷ್ಟ ಆಗುತ್ತೆ. ಸೊ ಅದೆಲ್ಲದಕ್ಕೂ ಒಂದೊಂದು ಶಾರ್ಟ್ ಕಟ್ಸ್ ಇದೆ. ಆ ಶಾರ್ಟ್ ಕಟ್ಸ್ ಏನಂತ ತಿಳಿಯೋಣ. ಇಲ್ಲಿ ಶಾರ್ಟ್ ಕಟ್ಸ್ ಅಂತ ನೋಡ್ತಾ ಇದ್ರಲ್ಲ, ಈ ಶಾರ್ಟ್ ಕಟ್ ನೋಡಿ, ರನ್ ಮಾಡ್ಬೇಕಂದ್ರೆ ನಾವು ಯಾವ್ದಾದ್ರು ಸೆಲ್ ರನ್ ಮಾಡ್ಬೇಕಂದ್ರೆ ಶಿಫ್ಟ್ ಮತ್ತೆ ಎಂಟರ್ ಕ್ಲಿಕ್ ಮಾಡ್ಬೇಕು. ಓಕೆ, ಹಾಗೆ ನಮ್ಗೆ ಸೆಲ್ ಅಬೋವ್ ಇನ್ಸರ್ಟ್ ಮಾಡ್ಬೇಕಂದ್ರೆ ನಾನು ಎಸ್ಕೇಪ್ ಎ ಅಂತ ಟೈಪ್ ಮಾಡಬೇಕು, ಎಸ್ಕೇಪ್ ಎ. ಸೊ ಹಾಗೆ ನೀವು ಇನ್ಸರ್ಟ್ ಬಿಲೋ ಮಾಡ್ಬೇಕಂದ್ರೆ ಎಸ್ಕೇಪ್ ಬಿ ಅಂತ ಮಾಡ್ಬೋದು. ಡಿಲೀಟ್ ಸೆಲ್ ಮಾಡ್ಬೇಕಂದ್ರೆ ಎಸ್ಕೇಪ್ ಡಿ ಅಂತ ಮಾಡ್ಬೇಕು, ಡಿಲೀಟ್ ಮಾಡ್ಬೇಕಂದ್ರೆ. ಆ ಡಿಲೀಟ್ ಮಾಡಿರೋದನ್ನ ಅಂಡು ಮಾಡ್ಬೇಕಂದ್ರೆ ಎಸ್ಕೇಪ್ ಝೆಡ್ ಅಂತ ಮಾಡ್ಬೋದು. ಹಾಗೆ ನಮಗೆ ರಾ ಸೆಲ್ ಮಾಡ್ಬೇಕಂದ್ರೆ ಎಸ್ಕೇಪ್ ಆರ್ ಅಂತ ಮಾಡ್ಬೋದು. ಹಾಗೆ ಮಾರ್ಕ್ ಡೌನ್ ಬೇಕಂದ್ರೆ ಎಸ್ಕೇಪ್ ಎಂ ಅಂತ ಮಾಡ್ಬೋದು. ಹಾಗೆ ನಮಗೆ ಯಾವ್ದಾದ್ರು ಸೆಲ್ ಕನ್ವರ್ಟ್ ಆಗ್ಬೇಕು ಅನ್ಕೊಳ್ಳಿ ಕೋಡ್ ಸೆಲ್ಗೆ, ಸೊ ಮಾರ್ಕ್ ಡೌನ್ ಆಗಿರುತ್ತೆ ಬಟ್ ನನಗೆ ಕೋಡ್ ಸೆಲ್ ಮಾಡ್ಬೇಕು ಅಂದ್ರೆ ನಾನು ಎಸ್ಕೇಪ್ ವೈ ಅಂತ ಮಾಡ್ಬೇಕು. ಸೊ ನಿಮಗೆ ಕಾಪಿ ಪೇಸ್ಟ್ ಗೊತ್ತಿದೆಯಲ್ಲ, ಅದೇ ರೀತಿ ನಾವು ಕೋಡ್ಸ್ ಅನ್ನ ಕಾಪಿ ಪೇಸ್ಟ್ ಮಾಡ್ಬೋದು. ಡೂಪ್ಲಿಕೇಟ್ ಕೋಡ್ಸ್ ಇದ್ರೆ ಕಾಪಿ ಪೇಸ್ಟ್ ಮಾಡ್ಬೋದು. ಕಾಪಿ ಪೇಸ್ಟ್ ಮಾಡ್ಬೇಕಂದ್ರೆ ಕಾಪಿ ಮಾಡ್ಲಿಕ್ಕೆ ಎಸ್ಕೇಪ್ ಸಿ. ಈ ತರ ನಮಗೆ ಸಾಕಷ್ಟು ಶಾರ್ಟ್ ಕಟ್ ಇದೆ. ಎಸ್ಕೇಪ್ ಸಿ ಅಲ್ಲದೆ ನಾನು ಸಾಕಷ್ಟು ಕೋಡ್ಸ್ ನಮಗೆ ಶಾರ್ಟ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಚಾನ್ಸ್ ಇದೆ. ಸೊ ಎಸ್ಕೇಪ್ ವಿ ಅಂದ್ರೆ ಪೇಸ್ಟ್ ಮಾಡ್ಲಿಕ್ಕೆ, ಎಸ್ಕೇಪ್ ಎಕ್ಸ್ ಅಂದ್ರೆ ಕಟ್ ಮಾಡ್ಲಿಕ್ಕೆ, ಕಟ್ ಪೇಸ್ಟ್. ಓಕೆ, ಸೊ ಟಾಗಲ್ ಔಟ್ಪುಟ್ ಬಂದಿರುತ್ತಲ್ಲ ಅದನ್ನ ಟಾಗಲ್ ಮಾಡ್ಬೇಕಂದ್ರೆ ಎಸ್ಕೇಪ್ ಓ ಅಂತ ಟೈಪ್ ಮಾಡಬಹುದು. ಓಕೆ, ಸೊ ಇವೆಷ್ಟೆಲ್ಲ ನಿಮಗೆ ಶಾರ್ಟ್ ಕಟ್ಸ್ ಮಾಹಿತಿ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.